ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮುನ್ಸ್ವಾಮಿ ಅವರು ನಮ್ಮವರು. ಅವ್ರ ಮಗಳಿಗೆ ನ್ಯಾಯ ಕೊಡ್ಸೋದಕ್ಕಾಗ್ಲಿಲ್ಲ ಅಂದ್ರೆ ನಾನಿನ್ಯಾವ ಸೀಮೆ ಪೊಲೀಸ್ ಅತ್ತೆ? ನಾನು ಯಾಕೆ ಈ ವೃತ್ತಿಲಿರ್ಬೇಕು? ಸೋತ್ಬಿಟ್ಟೆ ಅತ್ತೆ, ನಾನು ಸೋತ್ಬಿಟ್ಟೆ. ಇನ್ನು ನನಗೆ ಮುನ್ಸ್ವಾಮಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಅರ್ಹತೆನೇ ಉಳ್ದಿರಲ್ಲ. ಇದಕ್ಕೆ ಬೇರೆ ದಾರಿ ಏನೂ ಇಲ್ವಾ? ಇಲ್ಲ ಅತ್ತೆ, ಎಲ್ಲ ದಾರಿಗಳು ಮುಚ್ಚಿ ಹೋಗ್ಬಿಟ್ಟಿದೆ. ಆ ದೇವೇಂದ್ರ ಅರಸು ಅಷ್ಟು ಚಾಣಾಕ್ಷ. ನಾಳೆ ಹರ್ಷಿತ್ ನಮ್ಮ ಕಣ್ಣೆದುರುಗಡೆನೆ ಬಿಡುಗಡೆ ಆಗಿ ರಾಜಾರೋಷವಾಗಿ ಹೋಗ್ತಿರ್ತಾನೆ. ಆದರೆ ತಪ್ಪೇ ಮಾಡದೇ ಇರೋ ನಮ್ಮ ಉಷಾ ಕಳಂಕ ಹೊತ್ಕೊಂಡು ಜೀವನ ಪೂರ್ತಿ ಅನುಭವಿಸ್ತಾಳೆ ಅತ್ತೆ. ಈಗಾಗಲೇ ಅಪ್ಪ ಮಗಳು ನೊಂದೋಗಿದ್ದಾರೆ. ನಾಳೆ ಏನಾದರೂ ಕೇಸ್ ಉಲ್ಟಾಯಿತು ಅಂದರೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಅತ್ತೆ. ಎಲ್ಲ ಕಡೆನೂ ಡೆಡ್ ಎಂಡ್. ಪರಿಸ್ಥಿತಿನ ಹೇಗೆ ಎದುರಿಸೋದು? ಎಲ್ಲ ಡೆಡ್ ಎಂಡ್ಸ್ ಆಚೆಗೂ ಒಂದು ದಾರಿ ಅಂತ ಇದ್ದೇ ಇರುತ್ತೆ ಸತ್ಯ. ಅತ್ತೆ, ಏನು ಹೇಳ್ತಿದ್ದೀರಾ? ಈ ದಾರಿಲಿ ಹೋಗ್ತಿದ್ಯಾ, ಏನೂ ವರ್ಕೌಟ್ ಆಗ್ತಿಲ್ಲ ಅಲ್ವಾ? ಹಾಗಿದ್ಮೇಲೆ ಬೇರೆ ಯಾವುದಾದ್ರೂ ದಾರಿ ಇದೆಯಾ ನೋಡು. ನನಗೆ ಅರ್ಥ ಆಗ್ತಿಲ್ಲ. ಸೋತ್ ಹೋದೆ ಅಂತ ಹೀಗೆ ಕುಗ್ಗಿ ಕೂತ್ಕೊಳ್ಳೋಕ್ಕಿಂತ ಬೇರೆ ಯಾವ ದಾರಿಲಿ ಹೋದ್ರೆ ಈ ಕೇಸನ್ನ ಗೆಲ್ಲಬಹುದು ಅಂತ ಯೋಚನೆ ಮಾಡಿ. ಮುಖ್ಯವಾಗಿ ಬೇಕಾಗಿರೋದು ಆ ಹರ್ಷಿತಿಗೆ ಶಿಕ್ಷೆ. ಅವನಿಗೆ ಶಿಕ್ಷೆ ಆದರೆ ಅಂಥವ್ರಿಗೆ ಒಂದು ಪಾಠ ಅಲ್ವಾ? ನೋಡು ಹುಡುಗಿ, ಕತ್ಲು ಬರೋದೇ ಬೆಳಕಿಗೋಸ್ಕರ. ಆದರೆ ನಾವು ನೋಡಿದಾಗ ನಮಗೇನು ಅನ್ಸತ್ತೆ ಹೇಳು? ಕತ್ಲೇ ಬೆಳಕನ್ನು ನುಂಗ್ತಾ ಇದೆಯೇನೋ ಅಂತ. ಅಲ್ಲ, ಕತ್ಲನ್ನು ಸರಿಸೋದಕ್ಕೆ ಬೆಳಕು ಬರುತ್ತೆ. ಬಹುಶಃ ಈ ಕೇಸಲ್ಲಿ ಆ ರೀತಿಯ ಬೆಳಕು ಎಲ್ಲೋ ಮರೆಯಾಗಿರ್ಬೋದು. ಅದು ಎಲ್ಲಿದೆ ಅಂತ ಹುಡುಕು. ದೇವರು ಈ ರೀತಿ ನಮ್ಮನ್ನ ಕೆಲವು ಸಲ ಪರೀಕ್ಷೆಗೆ ಒಳಪಡಿಸ್ತಾನೆ ಸತ್ಯ. ಈಗ ನೀನೇನು ಮಾಡ್ತೀಯ ಅನ್ನೋದು ನಿನ್ನೊಳಗಿನ ಸತ್ವದ ಅರಿವಿದೆಯಲ್ಲ, ಅದು ನಿನಗೆ ಮಾಡಿಸತ್ತೆ. ಯೋಚನೆ ಮಾಡಬೇಡ. ಬೇರೆ ಯಾವುದಾದ್ರೂ ದಾರಿ ಇದೆಯಾ ಅಂತ ಯೋಚನೆ ಮಾಡು. ಯಾವುದಾದ್ರೂ ದಾರಿ ಹೊಳೆದೇ ಹೊಳೆಯುತ್ತೆ. ಆದರೆ ಒಂದು ಮಾತು ಹುಡುಗಿ, ಯಾವುದೇ ಕಾರಣಕ್ಕೂ ಈ ಕೇಸನ್ನು ನೀನು ಸೋಲಬಾರದು. ಇದು ನಿನ್ನೊಬ್ಬಳ ಸೋಲಲ್ಲ, ಇಡೀ ಹೆಣ್ಣು ಕುಲಕ್ಕೆ ಸೋಲು. ಹಾಗಾಗಿ ಈ ಕೇಸನ್ನು ನೀನು ಗೆದ್ದೇ ಗೆಲ್ಲಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.